ಟೆಸ್ಟ್ ಸರಣಿ ನಡೀತಾ ಇರೋದು ಭಾರತದಲ್ಲೇ ಆಗಿದ್ರು ಕೂಡ ಡಾಮಿನೇಷನ್ ಮಾತ್ರ ಕಂಪ್ಲೀಟ್ ಆಗಿ ಸೌತ್ ಆಫ್ರಿಕಾ ತಂಡದ್ದು. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಅವರದ್ದೇ ಪಾರುಪತ್ಯ. ಭಾರತ ಪಂದ್ಯವನ್ನ ಗೆಲ್ಲೋದಿರ್ಲಿ, ಡ್ರಾ ಮಾಡ್ಕೊಳ್ಳೋದು ಕೂಡ ಕಷ್ಟನೇ ಇದೆ. ಇಂಥ ಸಿಚುಯೇಷನ್ ಅಲ್ಲಿ ಕ್ರಿಕೆಟ್ ಫ್ಯಾನ್ಸ್ಗೆ ಒಂದು ಡೌಟ್ ಕಾಡ್ತಾ ಇದೆ. ಅದೇನಂದ್ರೆ, ಭಾರತ ಆಲ್ಔಟ್ ಆದ್ಮೇಲೆ ಬಿಗ್ ಲೀಡ್ ನಲ್ಲಿದ್ರು ಕೂಡ ಸೌತ್ ಆಫ್ರಿಕಾ ತಂಡ ಯಾಕೆ ಭಾರತಕ್ಕೆ ಫಾಲೋ ಆನ್ ಹೇರ್ಲಿಲ್ಲ ಅನ್ನೋದು. ಬಹುಶಃ ಟೆಂಬಾ ಈ ಪ್ಲಾನ್ ಮಾಡಿದಿದ್ರೆ ಮಂಗಳವಾರನೇ ಮ್ಯಾಚ್ ಮುಗಿತಾ ಇತ್ತು, ದಕ್ಷಿಣ ಆಫ್ರಿಕಾ ವಿನ್ ಆಗ್ತಾ ಇತ್ತು. ಆದ್ರೆ ಹಾಗೆ ಮಾಡಲಿಲ್ಲ. ಹಾಗಾದ್ರೆ ಟೆಂಬಾ ಬೌಮಾ ಅವರ ಪ್ಲಾನ್ ಏನು? ಬಿಗ್ ಲೀಡ್ ಇದ್ರು ಕೂಡ ಬ್ಯಾಟಿಂಗ್ಗೆ ಬಂದಿದ್ಯಾಕೆ? ಅಥವಾ 500+ ರನ್ಸ್ ಆದ್ಮೇಲೆ ಡಿಕ್ಲೇರ್ ಅನ್ನ ಘೋಷಣೆ ಮಾಡ್ತಾರಾ? ಭಾರತ ತವರಿನಲ್ಲೇ ಎಡುವೋಕೆ ಏನೆಲ್ಲ ಕಾರಣ ಆಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಗುವಾಹಟಿಯಲ್ಲಿ ನಡೀತಾ ಇರುವಂತಹ ಎರಡನೇ ಪಂದ್ಯದಲ್ಲಿ ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ ಸೌತ್ ಆಫ್ರಿಕಾ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಆಲ್ಮೋಸ್ಟ್ 1.25 ದಿನ ಭಾರತೀಯ ಬೌಲರ್ಗಳ ಬೆವರಿಸಿದ್ರು. ಹಾಗೆ ಭಾರತದ ಇನ್ನಿಂಗ್ಸ್ ಸ್ಟಾರ್ಟ್ ಆದ್ಮೇಲೆ ಬೌಲರ್ಗಳ ಸರದಿ. ಭಾರತದ ಬ್ಯಾಟರ್ಗಳನ್ನ ಕ್ರೀಸ್ ಕಚ್ಚಿ ನಿಲ್ಲೋಕು ಬಿಡದೆ ಪೆವಿಲಿಯನ್ ಗಟ್ಟಿದ್ರು. 1, 2 ಹಾಗೆ 3ನೇ ದಿನದ ಆಟದಲ್ಲೂ ಕೂಡ ಅವರದ್ದೇ ಮೇಲುಗೈ. ಹೀಗಿದ್ರು ಕೂಡ ಟೆಂಬಾ ಮಾಡಿದ ನಿರ್ಧಾರ ಈಗ ಕನ್ಫ್ಯೂಸಿಂಗ್ ಆಗಿದೆ. ಫಾಲ್ ಆನ್ ಹೇರೋಕೆ ಅವಕಾಶ ಇದ್ರೂ ಕೂಡ ಹೇರಿಲ್ಲ. 489 ರನ್ಗಳ ಟಾರ್ಗೆಟ್, 201 ರನ್ಗಳಿಗೆ ಭಾರತ ಆಲ್ ಔಟ್. ಸೌತ್ ಆಫ್ರಿಕಾ ಪೇರಿಸಿದ್ದ ರನ್ಗಳನ್ನ ನೋಡಿದಾಗಲೇ ಈ ಮ್ಯಾಚ್ ಬಹುಶಃ ಡ್ರಾನಲ್ಲೇ ಕೊನೆಯಾಗುತ್ತೆ ಅನ್ನೋದು ಎಲ್ಲರ ಲೆಕ್ಕಾಚಾರ ಆಗಿತ್ತು. ಯಾಕಂದ್ರೆ ಮೊದಲ 2 ದಿನಗಳಲ್ಲೂ ಕೂಡ ಬ್ಯಾಟಿಂಗ್ ಮಾಡಿದ ಸೌತ್ ಆಫ್ರಿಕಾ ಮೊದಲ ಇನ್ನಿಂಗ್ಸ್ ನ ಮುಕ್ತಾಯದ ವೇಳೆಗೆ 489 ರನ್ಗಳನ್ನ ಸೇರಿಸಿ ಆಲ್ ಔಟ್ ಆಗಿತ್ತು. 2ನೇ ದಿನದಾಟದ ಕೊನೆಯಲ್ಲಿ ಬ್ಯಾಟಿಂಗ್ ಅನ್ನ ಆರಂಭ ಮಾಡಿದ ಭಾರತ 3ನೇ ಸೆಷನ್ ಆರಂಭಕ್ಕೆ ಆಲ್ ಔಟ್ ಆಯಿತು. ಅಷ್ಟು ದೊಡ್ಡ ಮೊತ್ತ ಇದ್ರೂ ಕೂಡ ಭಾರತದ ಬ್ಯಾಟಿಂಗ್ ನಲ್ಲಿ ಸೀರಿಯಸ್ನೆಸ್ ಕಾಣ್ತಾ ಇರಲಿಲ್ಲ. ಯಶಸ್ವಿ ಜೈಸ್ವಾಲ್ ಅರ್ಧಶತಕ ಹಾಗೆ ವಾಷಿಂಗ್ಟನ್ ಸುಂದರ್ 48 ರನ್ ಗಳಿಸಿದ್ದು ಬಿಟ್ರೆ ಉಳಿದ ಬ್ಯಾಟರ್ಗಳಿಂದ ರನ್ಸ್ ಬರಲಿಲ್ಲ. ಕುಲ್ದೀಪ್ ಯಾದವ್ 19 ರನ್ ಗಳಿಸಿ ಓಕೆ ಬೆಟರ್ ಎನಿಸ್ಕೊಂಡ್ರು. ಈ ಮೂಲಕ 201 ರನ್ಗಳಿಗೆ ಭಾರತ ಆಲ್ ಔಟ್ ಆಯಿತು. ಸೊ ಅಲ್ಲಿಗೆ ಮೊದಲ ಇನ್ನಿಂಗ್ಸ್ ನಲ್ಲೇ ಸೌತ್ ಆಫ್ರಿಕಾ ತಂಡ ಬರೋಬ್ಬರಿ 288 ರನ್ಗಳ ಮುನ್ನಡೆಯನ್ನ ಕಾದಿತ್ತು. ಸೊ ಟೆಸ್ಟ್ ಕ್ರಿಕೆಟ್ ನಲ್ಲಿ ನಿಯಮಗಳ ಪ್ರಕಾರ 200 ಅಥವಾ 200 ರನ್ಗಳಿಗಿಂತ ಜಾಸ್ತಿ ಇದ್ದಾಗ ಮೊದಲನೇ ಇನ್ನಿಂಗ್ಸ್ ಅಲ್ಲಿ ಆ ತಂಡ ಏನು ಫಾಲೋ ಅನ್ನ ಹೇರಬಹುದು. ಸೊ ಈ ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾ ತಂಡಕ್ಕೆ ಭಾರತಕ್ಕೆ ಫಾಲ್ ಆನ್ ಹೇರುವಂತ ಅವಕಾಶ ಇತ್ತು. ಅಂದ್ರೆ ಉಳಿದ 288 ರನ್ಗಳನ್ನ ಚೇಸ್ ಮಾಡೋಕೆ ಭಾರತ ಮತ್ತೆ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಬೇಕಿತ್ತು, ಬ್ಯಾಟಿಂಗ್ಗೆ ಬರಬೇಕಿತ್ತು. ಆದ್ರೆ ಸೌತ್ ಆಫ್ರಿಕಾ ತಂಡದ ನಾಯಕ ಟೆಂಬಾ ಬೌಮಾ ಅಚ್ಚರಿ ಎನ್ನುವಂತೆ ಫಾಲ್ ಆನ್ ಹೇರೋದಿರೋಕೆ ನಿರ್ಧಾರ ಮಾಡಿದ್ರು. ಅಂಡ್ 288 ರನ್ಗಳ ಲೀಡ್ನೊಂದಿಗೆ 2ನೇ ಇನ್ನಿಂಗ್ಸ್ ನಲ್ಲಿ ಮತ್ತೆ ಬ್ಯಾಟಿಂಗ್ ಅನ್ನು ಆರಂಭ ಮಾಡಿದ್ರು. ಅದರಂತೆ ದಕ್ಷಿಣ ಆಫ್ರಿಕಾ ತಂಡದ ಪರ ಆಡಮ್ ಮಾರ್ಕ್ರಮ್ ಹಾಗೆ ರಿಯಾನ್ ರಿಕಾರ್ಟರ್ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ದಾರೆ. ಇಬ್ರು ಕೂಡ ಅದ್ಭುತ ಜೊತೆಯಾಟವನ್ನು ಆಡ್ತಿದ್ದಾರೆ. 3ನೇ ದಿನದಾಟದ ಅಂತ್ಯಕ್ಕೆ 26 ರನ್ಗಳ ಜೊತೆಯಾಟದೊಂದಿಗೆ ಸದ್ಯ ಸೌತ್ ಆಫ್ರಿಕಾ 312 ರನ್ಗಳ ಮುನ್ನಡೆ ಸಾಧಿಸಿದೆ. ಬಹುಶಃ ಟೆಂಬಾ ಬೌಮಾ ನಿರ್ಧಾರವನ್ನ ನೋಡ್ತಾ ಇದ್ರೆ 4ನೇ ದಿನದಾಟದಲ್ಲಿ 500+ ರನ್ಗಳನ್ನ ಪೇರಿಸಿ ಡಿಕ್ಲೇರ್ ಅನ್ನ ಘೋಷಣೆ ಮಾಡುವಂತ ಚಾನ್ಸಸ್ ಇದೆ. ಸೊ ಬಿಗ್ ಟಾರ್ಗೆಟ್ ಬೆನ್ನತ್ತುವಾಗ ಭಾರತ ಒಂದು ಬೇಗನೆ ಔಟ್ ಆಗುವಂತ ಚಾನ್ಸಸ್ ಇರುತ್ತೆ, ಅಥವಾ ಕಂಪ್ಲೀಟ್ ಆಗಿ ರನ್ ಚೇಸ್ ಮಾಡೋಕೆ ಸಾಧ್ಯವಾಗದೆ ಡ್ರಾನಲ್ಲಿ ಕೊನೆಗೊಳಿಸಬಹುದು. ಭಾರತ ಈ ಪಂದ್ಯವನ್ನ ಗೆಲ್ಲೋತೆ ಅನ್ನೋದು ಕಷ್ಟನೇ ಇದೆ. ಸೊ ಆಲ್ಮೋಸ್ಟ್ ಈ ಪಂದ್ಯವನ್ನ ಗೆಲ್ಲೋಕೆ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಡ್ರಾನಲ್ಲಿ ಕೊನೆಗೊಳಿಸಿದ್ರೆ ಅದೇ ದೊಡ್ಡ ಸಾಧನೆಯಾಗುತ್ತೆ. ಅಷ್ಟಕ್ಕೂ ಭಾರತ 2ನೇ ಪಂದ್ಯದಲ್ಲಿ ಹಿನ್ನಡೆಯನ್ನು ಅನುಭವಿಸೋಕೆ ಏನೆಲ್ಲ ಮಿಸ್ಟೇಕ್ಸ್ ಆಗಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಗೌತಮ್ ಗಂಭೀರ್ ಮತ್ತು BCCI ಸೆಲೆಕ್ಷನ್ ಮಾಡಿದ ಮೊದಲನೇ ಬ್ಲಂಡರ್ ಅಂದ್ರೆ ಅದು ದೇಶಿ ಸ್ಟಾರ್ಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಇರೋದು. ದೇಶಿ ಕ್ರಿಕೆಟ್ ನಲ್ಲಿ ಅಂದ್ರೆ ಭಾರತದಲ್ಲಿ ಆಡ್ತಾ ಇರಬೇಕಾದ್ರೆ ಕರುಣ್ ನಾಯರ್ ಹಾಗೆ ಸರ್ಫರಾಜ್ ಖಾನ್ ರೆಡ್ ಬಾಲ್ ಫಾರ್ಮೆಟ್ ನಲ್ಲಿ ತುಂಬಾನೇ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ. ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಇವರಿಬ್ಬರ ಸಾಧನೆ ಕೂಡ ನಿಜಕ್ಕೂ ಕೂಡ ಅತ್ಯದ್ಭುತವಾಗಿದೆ. ಬಹುಶಃ ಗಿಲ್ 2ನೇ ಪಂದ್ಯಕ್ಕೆ ಇರಲ್ಲ ಅಂದಾಗ್ಲೇ ಕರುಣ್ ನಾಯರ್ ಅಥವಾ ಸರ್ಫರಾಜ್ ಇಬ್ಬರಲ್ಲಿ ಒಬ್ಬರನ್ನಾದ್ರೂ ಕೂಡ ಸೆಲೆಕ್ಟ್ ಮಾಡಿಕೊಳ್ಬಹುದಿತ್ತು. ಈ ಇಬ್ಬರು ಬ್ಯಾಟರ್ಗಳು ಟಾಪ್ ಆರ್ಡರ್ ನಲ್ಲಿ ಭಾರತಕ್ಕೆ ಬಿಗ್ ಸ್ಕೋರ್ ಕಲೆ ಹಾಕುವಂತ ಸಾಮರ್ಥ್ಯ ಇವರಲ್ಲಿತ್ತು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಭಾರತದ ಪಿಚ್ಗಳಲ್ಲಿ ಈಗಾಗಲೇ ಅವರ ಅನುಭವ ನಿಜಕ್ಕೂ ಕೂಡ ಭಾರತೀಯ ತಂಡದ ಆಟಗಾರರಿಗೂ ಕೂಡ ಇರಲಿಲ್ಲ. ಯಾಕಂದ್ರೆ ಆ ಮಟ್ಟಿಗೆ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಇವರು ಭಾರತದ ಕ್ರೀಡಾಂಗಣಗಳ ಬಗ್ಗೆ ಸಾಕಷ್ಟು ಅನುಭವ ಇದೆ. ಸೊ ಅಟ್ಲೀಸ್ಟ್ ಇವರಿಬ್ಬರಲ್ಲಿ ಒಬ್ಬರಿದ್ದರೂ ಕೂಡ ಭಾರತಕ್ಕೆ ಇವತ್ತಿನ ಈ ಪರಿಸ್ಥಿತಿ ಬರ್ತಾ ಇರಲಿಲ್ವೋ ಏನೋ. ಯಾಕಂದ್ರೆ ಇಂಡಿಯನ್ ಸಾಯಿಲ್ ಅಲ್ಲಿ ಇವರಿಬ್ರು ಕೂಡ ಡಾಮಿನೇಷನ್ ತುಂಬಾನೇ ಅದ್ಭುತವಾಗಿದೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ವೈಟ್ ಬಾಲ್ ಹೀರೋ ಸಾಯಿ ಸುದರ್ಶನ್ಗೆ ಪದೇ ಚಾನ್ಸ್ ಕೊಡ್ತಾ ಇರೋದು. ಸಾಯಿ ಸುದರ್ಶನ್ ಇಲ್ಲಿ ನಿಜಕ್ಕೂ ಕೂಡ ಅದ್ಭುತ ಬ್ಯಾಟರ್ ಹಾಗೆ ಕ್ಲಾಸಿಕ್ ಬ್ಯಾಟರ್, ಅವ್ರ ಬಗ್ಗೆ 2 ಮಾತೇ ಇಲ್ಲ. ಬಟ್ ಇರೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಾಯಿ ಸುದರ್ಶನ್ಗೆ ವೈಟ್ ಬಾಲ್ ಸೀರೀಸ್ ನಲ್ಲಿ ಸಿಗುವಂತ ಸಕ್ಸಸ್ ರೆಡ್ ಬಾಲ್ ಫಾರ್ಮೆಟ್ ನಲ್ಲಿ ಸಿಗ್ತಾ ಇಲ್ಲ. ಸಾಯಿ ಸುದರ್ಶನ್ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗೋಕೆ ಮುಖ್ಯ ಕಾರಣ ಏನು? IPL ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ್ದ ಕಾರಣಕ್ಕೆ ಅವರಿಗೆ ಆರೆಂಜ್ ಕ್ಯಾಪ್ ಕೂಡ ಸಿಕ್ಕಿತ್ತು.
ಹೀಗಾಗಿ ಅವರನ್ನ ಟೀಮ್ ಇಂಡಿಯಾಕ್ಕೆ ಕರ್ಕೊಂಡು ಬರ್ತಾರೆ. ಬಟ್ ಇಂಟ್ರೆಸ್ಟಿಂಗ್ ಅಂದರೆ ಸಾಯಿ ಸುದರ್ಶನ್ ಕ್ಲಿಕ್ ಆಗಿದ್ದು T20 ಫಾರ್ಮೆಟ್ನಲ್ಲಿ, ಅಂದರೆ T20 ಫಾರ್ಮೆಟ್ನಲ್ಲಿ. ಬಟ್ ಅವರನ್ನ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಮಾಡಿದ್ದು ಟೆಸ್ಟ್ ಕ್ರಿಕೆಟ್ಗೆ, ಅಂದರೆ ರೆಡ್ ಬಾಲ್ ಫಾರ್ಮೆಟ್ಗೆ. ಸೊ ಅದು ಸಾಯಿ ಸುದರ್ಶನ್ಗೆ ನಿರೀಕ್ಷಿತವಾದಂಥ ಪ್ರದರ್ಶನ ನೀಡೋಕೆ ಆಗ್ತಾ ಇಲ್ಲ. ಹಾಗೆ ಟೀಮ್ ಇಂಡಿಯಾದಲ್ಲಿ ಅವರ ಡ್ರೀಮ್ ಕರಿಯರ್ ಏನಿತ್ತು ಅದು ಕೂಡ ಸಕ್ಸಸ್ ಕಾಣೋಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಸಾಯಿ ಸುದರ್ಶನ್ ಪದೇ ಪದೇ ಫೇಲ್ಯೂರ್ ಆಗ್ತಾನೆ ಇದ್ದಾರೆ. ಈವನ್ ಇಂಗ್ಲೆಂಡ್ ಸೀರೀಸ್ನಿಂದಲೂ ಕೂಡ ಸಾಯಿ ಸುದರ್ಶನ್ಗೆ ಚಾನ್ಸ್ ಸಿಗ್ತಾನೆ ಇದೆ ಬ್ಯಾಟಿಂಗ್ಗೆ. ಬಟ್ ಅವರಿಂದ ನಿರೀಕ್ಷಿತ ಪ್ರದರ್ಶನ ಬರ್ತಾ ಇಲ್ಲ. ಅಟ್ಲೀಸ್ಟ್ ಅವರಿಗೆ ಆಲ್ಟರ್ನೇಟಿವ್ ಆಗಿ ಒಬ್ಬ ಸೆಲೆಕ್ಟೆಡ್ ಹೀರೋಗಳನ್ನ ಮಾಡಬೇಕಾದ್ರೆ ಸೊ ಬಹುಶಃ ಭಾರತ ತಂಡದಲ್ಲಿ ಆಡದೇ ಇರೋರು ಅಥವಾ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿರೋರಿಗೆ ಅವಕಾಶವನ್ನ ಕೊಡಬಹುದಿತ್ತು ಸಾಯಿ ಸುದರ್ಶನ್ರನ್ನ ಕೈಬಿಟ್ಟು. ಅಂಡ್ ದೆನ್ ರಿಷಬ್ ಪಂತ್ ಇದ್ದಾಗ ಧ್ರುವ್ ಜುರೇಲ್ ರವರನ್ನ ಆಡಿಸಿದ್ದು. ಈಗ ನೋಡಿ ಟೆಸ್ಟ್ ತಂಡದಲ್ಲಿ 3 ವಿಕೆಟ್ ಕೀಪರ್ ಬ್ಯಾಟರ್ಗಳಿದ್ದಾರೆ. ಒಂದು KL ರಾಹುಲ್, ರಿಷಬ್ ಪಂತ್ ಹಾಗೆ ಧ್ರುವ್ ಜುರೇಲ್ ರಿಷಬ್ ಪಂತ್ ಇಂಜುರಿ ಆದಾಗ ಧ್ರುವ್ ಜುರೇಲ್ರನ್ನ ಆಡಿಸ್ತಾರೆ. ಬಟ್ ರಿಷಬ್ ಪಂತ್ ತಂಡಕ್ಕೆ ಕಮ್ಬ್ಯಾಕ್ ಆದ್ಮೇಲೆ ಬಹುಶಃ ಧ್ರುವ್ ಜುರೇಲ್ರನ್ನ ಕೈಬಿಟ್ಟು ಆ ಸ್ಟಾರ್ಟ್ಗೆ ಬೇರೆ ಯಾವುದಾದ್ರೂ ಬ್ಯಾಟರ್ನು ಕೂಡ ಆಯ್ಕೆ ಮಾಡಬಹುದಿತ್ತು. ಯಾಕಂದ್ರೆ ರಿಷಬ್ ಪಂತ್ ವಿಕೆಟ್ ಕೀಪರ್ ಆಗಿ ಕಾರ್ಯವನ್ನು ನಿರ್ವಹಿಸೋದ್ರಿಂದ ಧ್ರುವ್ ಜುರೇಲ್ ಆಪ್ಷನ್ ಆಗಿ ಇರ್ತಾ ಇದ್ರು. ಬಟ್ ಅವರನ್ನು ಕೂಡ ತಂಡಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಎಲ್ಲೋ ಬಹುಶಃ ಮಿಸ್ಟೇಕ್ ಆಯಿತು ಅನ್ಸುತ್ತೆ. 2ನೇ ಇನ್ನಿಂಗ್ಸ್ ಅಲ್ಲಿ ಅವರು ಡಕ್ಔಟ್ ಆಗಿದ್ದಾರೆ. ಅಂಡ್ ದೆನ್ ಹಳೆ ಬಾಲ್ ರಿವರ್ಸ್ ಸ್ವಿಂಗ್ ಕಿಂಗ್ ಆಗಿರುವಂತ ಶಮಿ ಅವರನ್ನ ಕೈ ಬಿಟ್ಟಿರೋದು. ಆಕ್ಚುಲಿ ಬಾಲ್ ಆದಂತೆಲ್ಲ ಬ್ಯಾಟರ್ಗಳಿಗೆ ಹೆಚ್ಚಿನ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ. ಬಟ್ ಇಂಥ ಟೈಮಲ್ಲಿ ಹಳೆ ಬಾಲ್ನಲ್ಲಿ ಬ್ರೇಕ್ ಥ್ರೂಗಳನ್ನ ತಂದುಕೊಡುವಂತ ಸಾಮರ್ಥ್ಯ ಮೊಹಮ್ಮದ್ ಶಮಿ ಅವರಿಗಿತ್ತು. ಯಾಕಂದ್ರೆ ಅವರು ಹಳೆ ಬಾಲ್ ಆದಷ್ಟು ರಿವರ್ಸ್ ಸ್ವಿಂಗ್ ಅನ್ನ ತುಂಬಾನೇ ಅದ್ಭುತವಾಗಿ ಮಾಡ್ತಾ ಇದ್ರು. ಆ ಒಂದು ಕಲೆ ಅವ್ರಿಗೆ ಗೊತ್ತಿದೆ ಶಮಿಗೆ. ಇದರಿಂದಲೇ ಅವರು ಬಹುತೇಕ ಪಂದ್ಯಗಳಲ್ಲಿ ಕ್ಲಿಕ್ ಆಗಿದ್ದು, ಹಾಗೆ ಗೇಮ್ ಟರ್ನ್ ಮಾಡುವಂತ ವಿಕೆಟ್ ಗಳನ್ನ ತೆಗಿತಾ ಇದ್ರು. ಬಟ್ ಅವರನ್ನು ಕೂಡ ಈ ಸೀರೀಸ್ಗೆ ಸೆಲೆಕ್ಟ್ ಮಾಡಿಲ್ಲ. ಸೊ ಇದು ಕೂಡ ಮೇನ್ ಮಿಸ್ಟೇಕ್ ಆಗಿದೆ ಗೌತಮ್ ಗಂಭೀರ್ ಮತ್ತು ಟೀಮ್ ತೆಗೆದುಕೊಂಡಂತ ನಿರ್ಧಾರ. ಸೊ ಇವರನ್ನು ಕೂಡ ಸರಣಿಗೆ ಆಯ್ಕೆ ಮಾಡಿಕೊಳ್ಳಬಹುದಿತ್ತು. ಯಾಕಂದ್ರೆ ಶಮಿ ನಿಜಕ್ಕೂ ಕೂಡ ಸಾಮರ್ಥ್ಯ ಇರುವಂತ ಆಟಗಾರ, ಅನುಭವಿ, ಹಾಗೆ ಎಲ್ಲ ಸಾಯಿಲ್ಗಳ ಬಗ್ಗೆ ಅವರಿಗೆ ಸ್ವಲ್ಪ ಪರಿಜ್ಞಾನ ಇದೆ. ಸೊ ಹೀಗಾಗಿ ಶಮಿ ಅವರನ್ನ ಕೈ ಬಿಟ್ಟದ್ದು ಕೂಡ ಒಂದು ನೆಗೆಟಿವ್ ಆಯಿತು ಭಾರತಕ್ಕೆ. ಅಂಡ್ ಭಾರತ ಬ್ಯಾಟಿಂಗ್ ನಲ್ಲಿ ತುಂಬಾನೇ ಸ್ಟ್ರಗಲ್ ಮಾಡೋಕೆ ಮತ್ತೊಂದು ಕಾರಣ ಅಂದ್ರೆ ಮುತ್ತುಸ್ವಾಮಿ ಹಾಗೆ ಯಾನ್ಸನ್ ಅವರ ವಿಕೆಟ್ ತೆಗೆಯುವಲ್ಲಿ ಫೇಲ್ಯೂರ್ ಆಗಿದ್ದು. ಎಸ್, 2ನೇ ದಿನದ ಆಟದಲ್ಲಿ ಆಲ್ಮೋಸ್ಟ್ 300ರ ಒಳಗೆ ಸೌತ್ ಆಫ್ರಿಕಾ ತಂಡವನ್ನ ಆಲ್ಔಟ್ ಮಾಡುವಂತ ಚಾನ್ಸಸ್ ಇತ್ತು. ಬಟ್ ಅದು 480+ ರನ್ಸ್ ಹೋಗೋಕೆ ಮುಖ್ಯ ಕಾರಣನೇ ಮುತ್ತುಸ್ವಾಮಿ ಬಾರಿಸಿದಂತ ಶತಕ ಹಾಗೆ ಯಾನ್ಸನ್ ಬಾರಿಸಿದಂತ 93 ರನ್ಗಳು. ಆಲ್ಮೋಸ್ಟ್ ಇವರಿಬ್ಬರೇ 200 ರನ್ಸ್ ಅನ್ನ ತಗೊಂಡಿದ್ದಾರೆ. ಸೊ ಇವರಿಬ್ಬರ ವಿಕೆಟ್ ತೆಗೆಯುವಲ್ಲಿ ಫೇಲ್ಯೂರ್ ಆಗಿದ್ದೇ ಭಾರತ ತಂಡಕ್ಕೆ ದೊಡ್ಡ ಹೊಡೆತವನ್ನ ಕೊಡ್ತು. ಹೀಗೆ ಭಾರತ ಸೌತ್ ಆಫ್ರಿಕಾ ವಿರುದ್ಧದ ಸರಣಿಯಲ್ಲಿ ಹೆಜ್ಜೆಗೂ ಕೂಡ ಎಡುತ್ತಲೇ ಬಂದಿದೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಸೌತ್ ಆಫ್ರಿಕಾ ತಂಡ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ರೆ ಭಾರತ ಎರಡರಲ್ಲೂ ಕೂಡ ವೀಕ್ ಆಗಿದೆ. ಭಾರತದ ಪಿಚ್ ನಲ್ಲಿ ಟೆಂಬಾ ಪಡೆ ಮೇಲುಗೈ ಸಾಧಿಸಿದೆ. ಸೊ 4ನೇ ದಿನದಾಟದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಸೌತ್ ಆಫ್ರಿಕಾ ತಂಡವನ್ನ ಆಲ್ಔಟ್ ಮಾಡಿ ಭಾರತ ಬ್ಯಾಟಿಂಗ್ ಶುರು ಮಾಡಲೇಬೇಕು. ಅಂಡ್ ಕೊನೆ ದಿನದಾಟದ ಅಂತ್ಯದವರೆಗೂ ಕೂಡ ಬ್ಯಾಟಿಂಗ್ ಅನ್ನ ಕಾಯ್ದುಕೊಂಡ್ರೆ ಮಾತ್ರವೇ, ಅಂದ್ರೆ 5ನೇ ದಿನದಾಟದ ಅಂತ್ಯದವರೆಗೂ ಕೂಡ ಭಾರತ ಬ್ಯಾಟಿಂಗ್ ಅನ್ನ ಮಾಡಿದ್ರೆ ಮಾತ್ರವೇ ಈ ಪಂದ್ಯ ಡ್ರಾ ಆಗೋಕೆ ಸಾಧ್ಯ ಇರೋದು. ಇಲ್ಲದೇ ಇದ್ರೆ ನ್ಯೂಜಿಲೆಂಡ್ ನಂತೆಯೇ ಸೌತ್ ಆಫ್ರಿಕಾ ವಿರುದ್ಧ ಕೂಡ ಕ್ಲೀನ್ ಸ್ವೀಪ್ ಆಗೋದು ಗ್ಯಾರಂಟಿ ಇದೆ. ಭಾರತಕ್ಕೆ ತವರಿನಲ್ಲಿ ಮತ್ತೊಂದು 2ನೇ ಆಘಾತ ಎದುರಾಗುತ್ತೆ. ಸೊ ನಿಮ್ಮ ಪ್ರಕಾರ ಭಾರತ ಈ ಪಂದ್ಯವನ್ನ ಗೆಲ್ಲೋಕೆ ಚಾನ್ಸಸ್ ಇದೆಯಾ, ಅಥವಾ ಸೋಲು ಫಿಕ್ಸ್ ಆಯ್ತಾ, ಅಥವಾ ಡ್ರಾ ನಲ್ಲಿ ಕೊನೆಗೊಳಿಸೋಕೆ ಸಾಧ್ಯನಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.